ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ಇವತ್ತು ನಾವಿಲ್ಲಿ ಧಾರವಾಡದಿಂದ 9 ಕಿಲೋಮೀಟರ್ ಅಂತರದಲ್ಲಿ ಈ ಯಾದವಾಡದಲ್ಲಿ ಸ್ನೇಹಿತರೆ, ಈ ಯಾದವಾಡ ಮೇನ್ ಸಿಟಿ ಮುಂದಿದ್ರೆ ಇಲ್ಲಿಂದ ಒಂದು 500 ಮೀಟರ್ ಅಂತರದಲ್ಲಿ ಸ್ನೇಹಿತರೆ, ಮೇನ್ ಸಿಟಿ ಲಿಮಿಟಿಂದ ಅಂದರೆ ಇದು ಯಾದವಾಡ ಊರಿದು. ಅಲ್ಲಿಂದ ಇದು ನೋಡ್ಬೋದು ಸ್ನೇಹಿತರೆ. ಇಲ್ಲಿಂದ ಅಗ್ರಿ ಯೂನಿವರ್ಸಿಟಿ ರೋಡ್ ಸ್ನೇಹಿತರೆ, ಇಲ್ಲಿಂದ 6 ಕಿಲೋಮೀಟರ್ ಆಗುತ್ತೆ ಅಗ್ರಿ ಯೂನಿವರ್ಸಿಟಿ. ಆ್ಯಂಡ್ ಇಲ್ಲಿಂದ ಸ್ನೇಹಿತರೆ ಧಾರವಾಡಕ್ಕೆ ಹಿಂಗೋಗಿ ಟರ್ನ್ ಆದರೆ ಧಾರವಾಡಕ್ಕೆ ಸ್ನೇಹಿತರೆ 9 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಧಾರವಾಡಕ್ಕೆ ಈ ಒಂದು 9 ಕಿಲೋಮೀಟರ್ ಅಂತರದಲ್ಲಿ ಧಾರವಾಡದಿಂದ ಇಲ್ಲಿ ಯಾದವಾಡದಲ್ಲಿ ಒಂದು 1 ಎಕರೆ 16 ಗುಂಟೆ ಒಂದು ಹೊಲ ಸೇರಿಗಿದೆ ಸ್ನೇಹಿತರೆ. ಅದನ್ನು ಮಾಹಿತಿ ಕೊಡೋಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಅದನ್ನು ನೋಡೋದಾದರೆ ಇದು ರೋಡ್ ಸೈಡ್ ಬರುವಂಥ ಹೊಲ ಸ್ನೇಹಿತರೆ. ಈ ಹೊಲ ಕಂಪ್ಲೀಟ್ ಸೋಲ್ಡ್ ಆಗಿದೆ ಸ್ನೇಹಿತರೆ, ಇದು ಸೇಲ್ ಆಗಿದೆ. ಇದೆಲ್ಲ ಲೇಔಟ್ಗಳು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದು ನೋಡ್ಬೋದು ಸ್ನೇಹಿತರೆ, ಇದೆಲ್ಲ ಪೂರ್ತಿ ಮಸಾರಿ ಭೂಮಿ ಇದು. ಆ್ಯಂಡ್ ಅದು ನೋಡ್ಬೋದು ರೀ, ಕಂಟಿನ್ಯೂ ಅದೆಲ್ಲ ಪೂರ್ತಿ ಮಸಾರಿ ಭೂಮಿ ಇದೆ. ಇದೇನು ಗಿಡಗಳು ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇದ್ರ ನಂತರ ಇದು ಪೂರ್ತಿ ಏರು ಭೂಮಿ ಸ್ನೇಹಿತರೆ. ಇದು ಆಗಲಿ ಇದೆಲ್ಲ ಏರು ಭೂಮಿ ಸ್ನೇಹಿತರೆ. ಇದು ಒಂಥರ ಮಿಕ್ಸೆಡ್ ಇದೆ ಸ್ನೇಹಿತರೆ. ಒಂದು 4 ಎಕರೆ ಮಸಾರಿ ಇದೆ, ಇನ್ನೊಂದು 2-3 ಎಕರೆ ಏರಿ ಭೂಮಿ ಇದೆ, ಅದ್ರ ಪಕ್ಕದಲ್ಲಿ ಮತ್ತೆ ಮಸಾರಿ ಭೂಮಿ ಇದೆ. ಆ ಥರ ಮಿಕ್ಸ್ ಇದೆ ಸ್ನೇಹಿತರೆ ಇದೆಲ್ಲ ಸಾಯಿಲ್ ಎಲ್ಲ. ಇಲ್ಲಿಂದ ಸ್ನೇಹಿತರೆ ನೋಡಿ ಸ್ನೇಹಿತರೆ, ಇದು ಬಾರ್ಡ್ರ್, ಇದು ಮೇನ್ ರೋಡಿಂದ ನೆಕ್ಸ್ಟ್ ಈ ಬಾರ್ಡ್ರು ಇದೇನು ಕಾಣ್ತಾ ಇದೆಯಲ್ಲ, ಇದ್ರ ಪಕ್ಕದಲ್ಲಿ ಇರುವಂಥ ಹೊಲ ಸ್ನೇಹಿತರೆ 1 ಎಕರೆ 16 ಗುಂಟೆ ಹೊಲ ಇದೆ ಸ್ನೇಹಿತರೆ. ಅದು ಸೇಲಿಗಿದೆ. ಅದನ್ನು ಕಂಪ್ನಿ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಇದು ನೋಡಿ ಸ್ನೇಹಿತರೆ, ಈ ಬಾರ್ಡ್ರಿನ ಕಾಣ್ತಾ ಇದೆಯಲ್ಲ, ಈಗ ಅಲ್ಲಿಂದ ಬಂದು ನಾವು ಈ ಬಾರ್ಡ್ರಿಂದ ಸ್ನೇಹಿತರೆ ಇದೆಲ್ಲ ಪೂರ್ತಿ ಇದು 16 ಗುಂಟೆ ಸ್ನೇಹಿತರೆ. ಇದು 16 ಗುಂಟೆಯಲ್ಲಿ ಸ್ನೇಹಿತರೆ ಈ ತೆಂಗು, ಮಾವು, ಪೇರು ಹಾಗೆ ಕೆಲವೊಂದು ಗಿಡಗಳನ್ನು ಪ್ಲಾಂಟೇಶನ್ ಮಾಡಿದ್ದಾರೆ. ಇಲ್ಲಿ ಈ ತೆಂಗು ಕಾಣ್ತಾ ಇದ್ದಾರೆ ಸ್ನೇಹಿತರೆ, ಇದು 1, 2, 3 ತೆಂಗು ಕಾಣ್ತಾ ಇದೆಯಲ್ಲ, ಆ ಬಾರ್ಡರ್ ಸ್ನೇಹಿತರೆ. ಅಲ್ಲಿವರೆಗೂ ಇದು 16 ಗುಂಟೆ ಇದೆ ಸ್ನೇಹಿತರೆ. ಇದು ನೋಡ್ಬೋದು, ಆ ಗಿಡ ಕಾಣ್ತಾ ಇದೆಯಲ್ಲ, ಈ ಗಿಡ ಕಾಣ್ತಾ ಇದೆಯಲ್ಲ, ಇಲ್ಲಿವರೆಗೂ ಇದು 16 ಗುಂಟೆ ಇದೆ ಸ್ನೇಹಿತರೆ. ಇದು 16 ಗುಂಟೆ ಪ್ಲಸ್ ಇಲ್ಲಿಂದ ಅದು ತೋರಿಸ್ತೇನೆ ನಾನು. ಇದು ನೋಡ್ತಾ ಇದ್ದಾರೆ ಸ್ನೇಹಿತರೆ, ಇದು ಇದೆಯಲ್ಲ ಇಲ್ಲೇ, ಇದು ಇಲ್ಲಿಂದ ಸ್ನೇಹಿತರೆ, ಇದು ಏನು ಕಾಣ್ತಾ ಇದೆಯಲ್ಲ ಲೈನ್, ಈ ಲೈನಿಂದ ಹಿಡಿದು ಅದು ಗಿಡಗಳು ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಇದು ಬಾರ್ಡರ್ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ 1 ಎಕರೆ ಇದೆ ಸ್ನೇಹಿತರೆ. ಇದು ಆ ಬಾರ್ಡ್ರಿಂದ ಈ ಬಾರ್ಡ್ರ್ವರೆಗೂ ಈ ಬಾರ್ಡ್ರ್ ಕಾಣ್ತಿದೆ ನೋಡಿ, ಈ ಬಾರ್ಡ್ರಿಂದ ನಾ ಹೇಳ್ತಿದ್ದೆ ಈ ಬಾರ್ಡ್ರು ಇಲ್ಲಿವರೆಗೂ ಹೀಗೆ 1 ಎಕರೆ ಇದೆ ಸ್ನೇಹಿತರೆ. ಇದು ಮಿಕ್ಸ್ ಸಾಯಿಲ್ ಇದೆ ಸ್ನೇಹಿತರೆ, ಮಸಾರಿ ಪ್ಲಸ್ ಏರಿ ಮಿಕ್ಸ್ ಇದೆ. ಇದು ಟೋಟಲ್ ವಿಸ್ತೀರ್ಣ ಬಂದ್ಬಿಟ್ಟು ಸ್ನೇಹಿತರೆ, ಅಲ್ಲಿಂದ ಇಲ್ಲಿ ಮಟ್ಟ 1 ಎಕರೆ. ಈ ಬಾರ್ಡ್ರಿಂದ ಆ ಬಾರ್ಡ್ರ್ವರೆಗೂ ಏನು ಗಿಡಗಳು ಹಾಕಿದಾರಲ್ಲ ಸ್ನೇಹಿತರೆ, ಇದು 16 ಗುಂಟೆ ಸ್ನೇಹಿತರೆ. ಟೋಟ್ಲು 1 ಎಕರೆ 16 ಗುಂಟೆ ಸ್ನೇಹಿತರೆ. ಇದು ಸೇಲಿಗಿದೆ ಸ್ನೇಹಿತರೆ. ಇದರ ಒಳಗಡೆ ಇದು ರಸ್ತೆ ಅಂತ ಸ್ನೇಹಿತರೆ, ಅದು ನಾನು ಆಗ ಹೇಳ್ದಂಗೆ ಅದು ಲೇಔಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಲೇಔಟ್ ಮಾಡಿದರೆ ಇದು ನಿಮಗೆ ತುಂಬ ಹತ್ತಿರ ಆಗುತ್ತೆ, ರೋಡ್ ಮಾಡ್ತಾರೆ. ಈ ಪ್ಲಾಟ್ಗೆ ನಿಮ್ಗೆ ರೋಡ್ ಸಿಕ್ಕುತ್ತೆ. ಇಲ್ಲಪ್ಪ ಅಂತಂದರೆ ಅಲ್ಲಿ ಕಾಣ್ತಾ ಇದ್ದೀರ ಸ್ನೇಹಿತರೆ, ಅದು ಊರು ಸ್ನೇಹಿತರೆ. ಅದು ಇದೆಲ್ಲ ಹೈಸ್ಕೂಲ್. ಅಲ್ಲಿಂದ ಹೇಗೆ ಬಾರ್ಡ್ರ್ ಬಂದು ಈ ಬಾರ್ಡ್ರ್ ಇಲ್ಲಿ ಸ್ನೇಹಿತರೆ, ಇದು 10 ಫುಟ್ ಹೊಡ್ಬಿಟ್ಟಿದ್ದಾರೆ ಸ್ನೇಹಿತರೆ ಬರೋಕ್ಕೆ ಹೊಲಕ್ಕೆ. ಅಲ್ಲಿ ಇದು ಕಾಣ್ತಾ ಇದೆಯಲ್ಲ, ಅದು ಹಳ್ಳ. ಅದು ಅಲ್ಲಿವರೆಗೂ ರಸ್ತೆ ಇದೆ ಸ್ನೇಹಿತರೆ, ಹಾಗಿಂದ ಕೂಡ ನೀವು ಬರಬಹುದು. ಆ್ಯಂಡ್ ಈ ಹೊಲಕ್ಕೆ ಸ್ನೇಹಿತರೆ ನೀರಿನ ವ್ಯವಸ್ಥೆ ಹೇಗಂತಂದ್ರೆ, ಇದಕ್ಕೆ ಬೋರ್ವೆಲ್ ಇಲ್ಲ, ಅಲ್ಲಿ ಒಂದು ಹಳ್ಳ ಹರಿತಾ ಇದೆ ಸ್ನೇಹಿತರೆ. ಕೆಳಗೆರೆ ಕೆರೆ ಇದೆಯಲ್ಲ ಅದು, ಮತ್ತೆ ಎತ್ತಿನ ಗುಡ್ಡದಲ್ಲಿ ಏನು ಇದೆಯಲ್ಲ ಕೆರೆ, ಇದು ಅಗ್ರಿ ಯೂನಿವರ್ಸಿಟಿಯಲ್ಲಿ ಏನು ಇದೆಯಲ್ಲ ಅಗ್ರಿ ಕಾಲೇಜ್, ಅಲ್ಲಿಂದ ನೀರೆಲ್ಲ ಇಲ್ಲಿ ಹಳ್ಳದಾಗಿ ಹರಿಯುತ್ತೆ ಸ್ನೇಹಿತರೆ. ಇದು ವರ್ಷದ 12 ತಿಂಗಳು ಇರುತ್ತಂತೆ. ಈ ನೀರು ಸತತವಾಗಿ ಇಲ್ಲಿ ಈ ಹೊಲಕ್ಕೆ ಬಳಸ್ಕೊಳ್ತಾರೆ ಸ್ನೇಹಿತರೆ. ಅದು ನೋಡಿ ಇಲ್ಲಿಂದ ಅದನ್ನ ಆ ಹಳ್ಳನೂ ಒಮ್ಮೆ ನಾನು ತೋರಿಸ್ಬಿಡ್ತೀನಿ ಸ್ನೇಹಿತರೆ. ಅಲ್ಲಿ ಹೋಗಿ ಇದು ನೋಡ್ಬೋದು ಸ್ನೇಹಿತರೆ, ಇದು ಬೋರ್ವೆಲ್ ಅವಶ್ಯಕತೆ ಇಲ್ಲ ಇಲ್ಲಿ, ಯಾಕಂದರೆ ಇಲ್ಲೇ ಪಕ್ಕದಲ್ಲಿ ಹಳ್ಳ ಇದೆ. ಅದು ನಾನು ತೋರಿಸ್ಬಿಡ್ತೀನಿ ನಾನು. ನೋಡಿ ಇದೇ ಹಳ್ಳ, ಇದು ಕಂಟಿನ್ಯೂ ಹರಿತಾನೆ ಇರುತ್ತೆ. ಇದು ವರ್ಷದ 12 ತಿಂಗಳು ಕೂಡ ನೀರು ಇದ್ದೇ ಇರುತ್ತೆ ಇಲ್ಲಿ. ಇದೇ ನೀರನ್ನು ಈ ಹೊಲಕ್ಕೆ ಯೂಸ್ ಮಾಡ್ಕೊಳ್ತಾರೆ ಇದನ್ನು. ಸರ್, ಇದು ನೀರು ಯಾವಾಗ ಇರ್ತೈತಲ್ರಿ ಇಲ್ಲಿ?
ಕಾಯಿ ಮರದ ನೀರು ಅದಲ್ರಿ, ನೀರು ಏನು ಬಿಸಿಗಾಲದಾಗ ಹಿಂಗಂಗಿಲ್ಲ. ಓಕೆ ನೋಡಿ ಸ್ನೇಹಿತರೆ, ಅವರು ಹೌದೇನ್ರಿ? ಹಾಂ ಅಗ್ರಿ ಕಾಲೇಜಿಂದ. ನೋಡಿ ಸ್ನೇಹಿತರೆ, ಅವ್ರು ಹೇಳೋ ಪ್ರಕಾರ ಇದೇ ಹೊಲದ ಮಾಲಕರು ಇದು ಹೇಳಿದ್ದೀಗ, ಇದಂತೂ ನೀರಿದ್ದು ಯಾವಾಗಲೂ ಇರ್ತದೆ ಸ್ನೇಹಿತರೆ. ಇದು ವರ್ಷದ 12 ತಿಂಗಳು ಕೂಡ ಇಲ್ಲಿ ನೀರಿನ ವ್ಯವಸ್ಥೆ ಇದೆ. ಇದು ನೋಡ್ತಾ ಇದೆ ಸ್ನೇಹಿತರೆ. ಆಮೇಲೆ ಇದಕ್ಕೆ ಕನ್ವೀನಿಯಂಟ್ ಅಂತಂದರೆ ನೋಡಿ ಸ್ನೇಹಿತರೆ, ಅಲ್ಲಿ ಇದು ಕಾಣ್ತಾ ಇದೆಯಲ್ಲ, ಇದು ಹೈಸ್ಕೂಲ್, ಇದು ಯಾದವಾಡ ಹೈಸ್ಕೂಲ್. ಇದು ಸರ್ ಹೈಸ್ಕೂಲ್ ಕಾಲೇಜ್ ಇದು. ಅದು ಹೈಸ್ಕೂಲ್ ಸ್ನೇಹಿತರೆ. ಆಮೇಲೆ ಅದೆಲ್ಲ ಪ್ಲಾಟ್ಗಳು ಸ್ನೇಹಿತರೆ, ಮನೆಗಳೆಲ್ಲ ಇಲ್ಲಿ ಸುತ್ತಮುತ್ತಲ ಮನೆಗಳಿದೆ, ಪ್ಲಾಟ್ಗಳಿದೆ. ಆಮೇಲೆ ಇದು ಇಲ್ಲಿಂದ ಪಕ್ಕದಲ್ಲಿ ಪ್ಲಾಟ್ ಲೇಔಟ್ ಆಗ್ತಾ ಇದೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿಂದ ಅಲ್ಲಿಗೆ ಇಲ್ಲಿ ಬರೋಕ್ಕೆ 10 ಫೂಟ್ ರೋಡ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದೆಲ್ಲ ಏನು ದಿಬ್ಬ ಕಾಣ್ತಿದ್ದೆಲ್ಲ ಹಿಂಗೆ ಬಂದು ಈಗ 10 ಫೂಟ್ ಇಲ್ಲಿಗೆ ರೋಡ್ ಬಿಟ್ಟಿದ್ದಾರೆ ಬರೋಕ್ಕೆ. ಆ್ಯಂಡ್ ಇಲ್ಲಿಂದ ಅಗ್ರಿ ಯೂನಿವರ್ಸಿಟಿ ಸ್ನೇಹಿತರೆ ಒಂದು 6 ಕಿಲೋಮೀಟರ್ ಇದೆ ಸ್ನೇಹಿತರೆ ಆ ರೋಡಿಂದ. ಇದು ಸ್ನೇಹಿತರೆ ನೋಡಿ, ಇದು ಕಂಪ್ಲೀಟ್ 1 ಎಕರೆ 14 ಗುಂಟೆದ ಮಾಹಿತಿ ಸ್ನೇಹಿತರೆ. ಇದು ನನ್ನ ವಿಡಿಯೋದಲ್ಲಿ ಫಸ್ಟ್ ಟೈಮ್ ನಾನು ಒಂದು ಹೊಲದ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಇದುವರೆಗೂ ನಾನು ಮನೆಗಳ ಬಗ್ಗೆ, ಪ್ಲಾಟ್ಗಳ ಬಗ್ಗೆ, ಫಾರ್ಮ್ ಪ್ಲಾಟ್ಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೆ. ಆದರೆ ಈ ಹೊಲದ ಬಗ್ಗೆ ಮೊದಲನೇ ವಿಡಿಯೋ ಸ್ನೇಹಿತರೆ ನಂದಿದು. ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಸ್ನೇಹಿತರೆ ಎಕರೆಗೆ 40 ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ, ನೆಗೋಷಿಯಬಲ್ ಆಗುತ್ತೆ. ಆ್ಯಂಡ್ ಟೋಟಿದು 1 ಎಕರೆ 16 ಗುಂಟೆ ಇರೋದ್ರಿಂದ ಅದು 14 ಗುಂಟೆದು ಕೂಡ ಲೆಕ್ಕ ನಿಮ್ಗೆ ಹೇಳ್ತಾರೆ ಎಷ್ಟು ಪ್ರೈಸ್ ಆಗುತ್ತೆ ಅಂತೇಳಿ. ಇದು ಯಾದವಾಡದಿಂದ ಧಾರವಾಡಕ್ಕೆ 9 ಕಿಲೋಮೀಟರ್ ಅಂತರದಲ್ಲಿ ಇದೆ ಸ್ನೇಹಿತರೆ. ಇದು ಈ ಹೊಲ ನೋಡಿ ಅಂದರೆ ಈ ಹೊಲ ಇಷ್ಟ ಆದರೆ ನೀವು ಇಲ್ಲಿ ಕಾಂತಲ್ ನಂಬರ್ಗೆ ನೀವು ಕರೆ ಮಾಡ್ಬೋದು. ಆ್ಯಂಡ್ ಈ ಹೊಲ ಕೂಡ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಮುಂದಿನ ಒಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ತಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿರಿಸಿ. ಧನ್ಯವಾದಗಳು.